ನಿಜವಾಗ್ಲೂ. ಯಾಕಂದರೆ ಅವ್ರ ಮನೆ ಹತ್ರ ಹೋಗಿ ಅವ್ರ ಕೈ ಕಾಲು ಇಟ್ಕೊಂಡು ಕರ್ಕೊಂಬಂದವರು ಇವರು ಇಷ್ಟೇ ಜನ ಕರ್ಕೊಂಬಂದಿದ್ದು ಇವರೇ ಅಲ್ವಾ. ಇಲ್ಲಿ ನಾನು ನಿಂತ್ಕೊಬೋದಾಗಿದ್ದು ನಿಂತ್ಕೊತಾ ಇದ್ದೆ, ನಾನು ನಿಂತ್ಕೊತಾ ಇದ್ದೆ. ಬರ್ತ್ಡೇಗೆ ಬಂದಿದ್ದು, ಬರ್ತ್ಡೇ ಕರ್ಕೊಂಡು ಹೋಗಿದ್ದು ಯಾರಪ್ಪ? ಈ ಕಡೆ ನೋಡಿ, ಬರ್ತ್ಡೇ ಕರ್ಕೊಂಡು ಹೋಗಿದ್ದು ಯಾರು? ನಿಮ್ಮ ಮನೆ ಹತ್ರ ಏನಾದರೂ ಪ್ರದೀಪ್ ಈಶ್ವರ್ ಬಂದಿದ್ರಾ ನಾನು ಕರ್ಕೊಂಡು ಹೋಗಿ ಅಂತ? MS ಸೀತಾರಾಮ್ ಮನೆ ಹತ್ರ ಹೋದ್ರಿ, ಮಂಜುನಾಥ್ ಹತ್ರ ಹೋದ್ರಿ, ಇಡೀ ದೇಶ ಎಲ್ಲ ಸುತ್ತಿದ್ರಿ. ಯಾರು ಗಂಡಸೇ ಇರಲಿಲ್ವಾ ಕಾಂಗ್ರೆಸ್ಸಲ್ಲಿ? ಅವಾಗ 2 ವರ್ಷದಿಂದ MLA ಪ್ರದೀಪ್ ಈಶ್ವರ್ ಆಗೋಗ್ತಾರೆ. ಆಮೇಲೆ ಇವರೆಲ್ಲ ಸೇರಿ ಇದು ಅಣ್ಣಂದರು ದೇವನಹಳ್ಳಿಯವರು ಮೀಟಿಂಗ್ ಮಾಡ್ತಾರೆ, ಪೋಸ್ಟ್ಗಳು ಬರ್ಕೊತಾರೆ. ಜ್ಞಾಪಕ ಇಟ್ಕೊಳ್ಳಿ, ಪೋಸ್ಟ್ಗಳು ಬರ್ಕೊಂಡು ಏನೋ ಬೇರೆಯವ್ರಿಗೆಲ್ಲ ಅವ್ರ ಕಮ್ಯುನಿಟಿಯಲ್ಲಿ ಬೇರೆ ಲೀಡರ್ಸ್ಗೆಲ್ಲ ಅವ್ರಿಗೆ ಬರ್ಕೊತಾರೆ. ನಾನೇ ಗಲಾಟೆ ಮಾಡ್ತೀನಿ ಬರೀ ಬಾಯಿ ಚಪ್ಪಲಿಕ್ಕೆ ನಮ್ಗೆ ಇಷ್ಟ ಬಂದಾಗೆ ನಾವೇ ಗೆಲ್ಸಿದ್ದು. ಏನು ನೀವೇ ಗೆಲ್ಸಿರೋದು? ಅಲ್ಲಿಗೆ 85,000 ಜನ ಓಟು ನೀವೇ ಹಾಕಿದ್ದೀರಾ, ಬೇರೆ ಯಾರು ಕಾರ್ಯಕರ್ತರು ಹಾಕಿಲ್ವಾ? ಒಂದು ಕ್ವಶನ್ ಮಾತ್ರ ಇಟ್ಕೊಳ್ಳಿ ಮೈಂಡಲ್ಲಿ. ಯಾರು ನಾನೇ ನನ್ನಿಂದಲೇ ಅನ್ನೋರು ಎಷ್ಟೋ ಜನ ಮಣ್ಣಾಗ ಹೋಗೋರೆ ಮುಗಿಸ್ಬಿಟ್ಟಿದ್ದೀವಿ ಕೆಲವ್ರನ್ನ. ನಿಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತು. ಮಾತು ಮೌನವಾಗಿ ಮಾತಾಡಬೇಕು, ಇಷ್ಟವನ್ನೆಲ್ಲ ಮಾತಾಡಬಾರ್ದು, ಹಾಕಲೇಬಾರ್ದು. ಬೇಕಾಗಿ ಫ್ಲೆಕ್ಸ್ನ ಹಾಕ್ತೀರಾ. ಯಾರ್ದು ಬರೀ MC ಇರೋದು ಮಾತ್ರ. ಯಾಕೆ ಹಂಗೆ ಮಾಡೋದು? ನಿಮ್ಗೆ ಮಾತ್ರ ಅವ್ರು MC ಮಾತ್ರನೇ ಸಚಿವರ, ಶಾಸಕರು ಯಾರು ಇಲ್ವಾ ಇಲ್ಲಿ? ಯಾಕೆ ಹಾಕ್ಬಾರ್ದಣ್ಣ? ತಪ್ಪು ಮಾಡಿದ್ರೆ ಚೌಕಟ್ಟೈತಲ್ವಾ, ಪಕ್ಷಿ ಚೌಕಟ್ಟಲ್ಲಿ ಮಾತಾಡಿ.